ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಹಣವನ್ನು ಹೇಗೆ ಖರ್ಚು ಮಾಡೋದು ಅಂತ. ಬಹುಶಃ ಇದನ್ನು ಕೇಳಿದ ತಕ್ಷಣ ತುಂಬ ಜನ ನಗ್ತಾರೆ ಅನಿಸುತ್ತೆ. ಹಣ ಏನು ಖರ್ಚು ಮಾಡೋದು, ಹೊರಗಡೆ ಹೋದರೆ ಖರ್ಚು ಮಾಡ್ಬೋದು ಅಂತ. ಇಲ್ಲ, ಸರಿಯಾದ ರೀತಿಯಲ್ಲಿ ಹಣವನ್ನು ಹೇಗೆ ಖರ್ಚು ಮಾಡೋದು ಅಂತ ಇವತ್ತಿನ ಕತೆ ಹೇಳ್ತಾ ಇದೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಯಾವಾಗಲೂ ಸಹ ಒಂದು ರೀತಿಯಾದಂತಹ ಅಳಕಿರುತ್ತೆ. ಅಂದರೆ ಅವನಿಗೆ ಒಂಥರ ತೃಪ್ತಿ ಮನೋಭಾವನೆ ಇರೋದಿಲ್ಲ. ಯಾಕೆ ಹೀಗೆ, ನಾನು ಏನು ಮಾಡಬೇಕು, ಹೇಗೆ ನಾನು ಸಂತೋಷವಾಗಿರಬೇಕು ಅಂದರೆ ನಾನು ಏನು ಮಾಡಬೇಕು, ಈ ರೀತಿ ಅವನು ಸತತವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಒಂದು ದಿನ ಹೀಗೆ ಮಾರುವೇಷದಲ್ಲಿ ತನ್ನ ರಾಜ್ಯವನ್ನು ಸುತ್ತೋದಕ್ಕೆ ಹೋಗ್ತಾನೆ. ತನ್ನ ರಾಜ್ಯವನ್ನು ಸುತ್ತೋದಕ್ಕೆ ಹೋದಾಗ ಅಲ್ಲಿ ಒಬ್ಬ ರೈತ ತನ್ನ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಊಟ ಮಾಡ್ತಾ ಕೂತಿರ್ತಾನೆ. ಅವನನ್ನು ನೋಡಿ ಇವನಿಗೆ ಪಾಪ ಅನಿಸುತ್ತೆ. ಇಲ್ಲ, ನಾನು ಇವನಿಗೆ ಸಹಾಯ ಮಾಡಬೇಕಲ್ವ, ನಾನು ಇವನಿಗೆ ಸಹಾಯ ಮಾಡಿದ್ರೆ ಇವನಿಗೆ ಒಳ್ಳೆಯದಾಗತ್ತೇನೋ ಅಂತ ಇವನಿಗೆ ಅನಿಸುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, 4 ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಹೋಗಿ, ನಿಮ್ಮ ಜಮೀನಿನಲ್ಲಿ ಬಿದ್ದಿತ್ತು, ನಿಮ್ಮದೇ ಇರಬೇಕು, ತಗೊಳ್ಳಿ ಅಂತ ಹೇಳ್ತಾರಂತ. ಆಗ ಆ ರೈತ ಮೊದಲಿಗೆ ಊಟ ಮಾಡ್ತಾ ಇರ್ತಾನೆ. ಅವನಿಗಿನ್ನೂ ಗದ್ದೆಯಲ್ಲಿ ಕೆಲಸ ಸಹ ಇರುತ್ತೆ. ಆ ರೈತ ಹೇಳ್ತಾನೆ, ಇದು ನನ್ನದಲ್ಲ, ನಾನು ಕೇವಲ ದಿನಕ್ಕೆ 4 ಆಣೆ ಅಷ್ಟೇ ನಾನು ಸಂಪಾದನೆ ಮಾಡೋದು. ಈ ಬಂಗಾರದ ನಾಣ್ಯ ನನ್ನದಲ್ಲ, ನನ್ನ ಹತ್ರ ಎಲ್ಲಿಂದ ಬರಬೇಕು ಸ್ವಾಮಿ, ಯಾರ್ದೋ ಬೇರೆಯವ್ರದ್ದಿರಬೇಕು, ತಗೊಳ್ಳಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಇದು ನಿಮ್ಮ ಭೂಮಿಯಲ್ಲಿ ಬಿದ್ದಿದೆ ಅಂದಾಗ ಇದು ನಿಮಗೆ ಸಂಬಂಧಪಟ್ಟಿದ್ದೇನೆ, ನೀವೇ ತಗೋಬಹುದು ಅಂದಾಗ, ಇಲ್ಲ, ನಾನು ಸಂಪಾದನೆ ಮಾಡೋದೇ 4 ಆಣೆ ಅಷ್ಟೇ ನನಗೆ ಸಾಕು. ಹೌದಾ, 4 ಆಣೆಯಲ್ಲಿ ನೀವು ಜೀವನವನ್ನು ಸಾಗಿಸ್ತೀರಾ ಅಂತ ಹೇಳ್ತಾರೆ. ಆಗ ಆ ರೈತ ಹೇಳ್ತಾನೆ, ಹೌದು, 4 ಆಣೆಯಲ್ಲೇ ನನ್ನ ಜೀವನ ಸಾಕಾಗೋಗುತ್ತೆ. ಇವನಿಗಿನ್ನೂ ಕುತೂಹಲ ಶುರುವಾಗುತ್ತೆ. ಅದು ಹೇಗೆ 4 ಆಣೆಯಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯ, ಹೆಂಗೆ ಖರ್ಚು ಮಾಡ್ತೀರಾ, ಹೆಂಗೆ ನೀವು ಸಂತೋಷವಾಗಿರ್ತೀರಾ? ನೋಡಿ, ನಾನು ಸಂಪಾದನೆ ಮಾಡೋ 4 ಆಣೆಯಲ್ಲಿ 1 ಆಣೆಯನ್ನು ಬಾವಿಗೆ ಹಾಕ್ತೇನೆ, 2ನೇ ಆಣೆಯನ್ನು ಸಾಲ ತೀರಿಸ್ತೀನಿ, 3ನೇ ಆಣೆಯನ್ನು ಸಾಲ ಕೊಡ್ತೇನೆ, ಹಾಗೂ 4ನೇ ಆಣೆಯನ್ನು ನಾನು ಭೂಮಿಯಲ್ಲಿ ಹೂತಿಡ್ತೀನಿ ಅಂತ ಹೇಳ್ತಾನೆ. ಈ ರಾಜನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಇದರ ಅರ್ಥ ಏನು, ಬಾವಿಗೆ ಹಾಕ್ತೀನಿ, ಸಾಲ ತೀರಿಸ್ತೀನಿ, ಸಾಲ ಕೊಡ್ತೀನಿ. ಅಷ್ಟೊತ್ತಿಗೆ ಇನ್ನೂ ಹೇಳಿ ಅನ್ನೋ ಅಷ್ಟೊತ್ತಿಗೆ ಆ ರೈತ ಊಟ ಮುಗಿಸಿ ತನ್ನ ಗದ್ದೆಯಲ್ಲಿ ಕೆಲಸಕ್ಕೆ ಹೋಗ್ಬಿಡ್ತಾನೆ. ರಾಜ್ಯಕ್ಕೆ ಬಂದು ಅವನು ರಾತ್ರಿ ಮಲ್ಕೊಂಡ್ರೂ ಸಹ ಇದಕ್ಕೆ ಉತ್ತರನೇ ಸಿಕ್ಕೋದಿಲ್ಲ. ಎಲ್ಲ ಪಂಡಿತರ ಹತ್ರ ಕೇಳ್ತಾರೆ, ಹೀಗಂದರೆ ಅರ್ಥ ಏನು ಅಂತ, ಯಾರಿಗೂ ಗೊತ್ತಾಗೋದಿಲ್ಲ. ಕೊನೆಗೆ ಅದೇ ರೈತನನ್ನು ಆ ದರ್ಬಾರಿಗೆ ಕರೆಸಿ ಆ ರಾಜ ಕೇಳ್ತಾನೆ, ಏನು ನಿಮ್ಮ ಈ ಮಾತಿನ ಅರ್ಥ? ಅಯ್ಯೋ ರಾಜರೇ, ಏನೂ ಇಲ್ಲ, ಮೊದಲನೇ ಆಣೆಯನ್ನು ಬಾವಿಗೆ ಹಾಕ್ತೀನಿ ಅಂದರೆ ನನ್ನ ಕುಟುಂಬದ ನಿರ್ವಹಣೆಗಾಗಿ ಅದನ್ನು ಉಪಯೋಗಿಸ್ತೀನಿ. ಅಂದರೆ ಹೊಟ್ಟೆ ಬಟ್ಟೆ ನಿಮಗೆ ಗೊತ್ತಲ್ವಾ, ಮೊದಲನೇದು ನನ್ನ ಕುಟುಂಬಕ್ಕೆ. 2ನೇದು ಸಾಲ ತೀರಿಸ್ತೀನಿ ಅಂತ ಅಂದರೆ ನನ್ನ ತಂದೆ ತಾಯಿ ನನ್ನನ್ನು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನನ್ನ ಕರ್ತವ್ಯ ನನ್ನ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು. ಹಾಗಾಗಿ ಆ 2ನೇ ಹಣವನ್ನು ನನ್ನ ತಂದೆ ತಾಯಿಗೆ ಉಪಯೋಗಿಸ್ತೇನೆ. ಹಾಗೆ 3ನೇದು ಸಾಲ ಕೊಡ್ತೇನೆ ಅಂದರೆ ನನ್ನ ಮಕ್ಕಳಿಗಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ಹಣವನ್ನು ನಾನು ಖರ್ಚು ಮಾಡ್ತೀನಿ. ಇನ್ನು 4ನೇದು ಮಣ್ಣಿನಲ್ಲಿ ಹಾಕುವೆ ಅಂತ ಅಂದರೆ ಅದನ್ನು ನಾನು ಉಳಿಸ್ತೀನಿ. ಯಾಕೆ ಅಂತ ಅಂದರೆ ಮುಂದೆ ನನಗೇನಾದರೂ ಕಷ್ಟ ಬಂದರೆ ಅಂತ ಅದನ್ನು ನಾನು ಸೇವಿಂಗ್ ಮಾಡ್ತೀನಿ ಅಂತ ಹೇಳ್ತಾರಂತ. ಅಂದರೆ ನಮ್ಮ ಹತ್ರ ಎಷ್ಟು ನಾವು ಹಣವನ್ನು ಸಂಪಾದನೆ ಮಾಡ್ತಿದ್ದೀವಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹಣವನ್ನು ನಾವು ಹೇಗೆ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದು ಸಹ ತುಂಬ ಮುಖ್ಯ ಆಗತ್ತೆ. ಹಾಗಾಗಿ ನಾವು ಸಹ ಈ ರೈತನ ಹಾಗೆ ನಾವು ಎಷ್ಟೇ ಹಣ ಗಳಿಸಿದ್ರೂ ಅದರಲ್ಲಿ 4 ಭಾಗವನ್ನು ಮಾಡಿ ಖರ್ಚು ಮಾಡಿದಾಗ ಇವತ್ತಲ್ಲ ನಾಳೆ ನಮಗೂ ಸಹ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಏನು ಹೇಳ್ತೀರಾ? ಯಾಕೆ ಅಂತ ಅಂದರೆ ಸಾಲ ತೀರಿಸೋದು ಮುಖ್ಯ, ಸಾಲ ಕೊಡೋದು ಮುಖ್ಯ, ಬಾವಿ ಅದಕ್ಕಿಂತ ಮುಖ್ಯ, ಆದರೆ ಮಣ್ಣಿನಲ್ಲಿ ಹಾಕೋದು ತುಂಬ ಮುಖ್ಯ ರೀ. ಯಾಕೆ ಅಂತಂದರೆ ಮುಂದೆ ಏನಾಗುತ್ತೆ ಅಂತ ಕಂಡವರು ಯಾರು? ಹಾಗಾಗಿ ಈ 4 ಸಹ ತುಂಬ ಮುಖ್ಯ ಅಂತ ನನಗನ್ನಿಸ್ತು. ಇದನ್ನು ಓದಿದ ತಕ್ಷಣ ನಿಮ್ಮೊಟ್ಟಿಗೆ ಹಂಚ್ಕೋಬೇಕನ್ನಿಸ್ತು. ಹಾಗಾಗಿ ಈ ಕತೆ ನಿಮಗಾಗಿ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.